ಅವರು ನಮ್ಮ ಹೆಡ್ಕೊಂಡ್ರೆ ಅದು ಹೋಗಲೇಬೇಕು, ಬರ್ತಾನೆ ಇರ್ತೀವಿ. ಸೊ ವೀಕ್ಲಿ 2-3 ದಿವಸ ನಾವು ಬೆಂಗಳೂರಲ್ಲಿ ಇರಲೇಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನಾಡ್ದು ಕ್ಯಾಬಿನೆಟ್ ಇದೆಯಲ್ಲ ಗುರುವಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಭಾಳ ಆಪ್ತರಾಗಿದ್ದು ಏಕಾಏಕಿ ಡೆಲ್ಲಿ ಒಳಗೆ ಕಾಣಿಸ್ಕೊಂಡ್ರು. ಏನು ಸ್ಟ್ರಾಟಜಿ ಏನು ಗೊತ್ತಾಗಿಲ್ಲ. ಕರೆದ್ರೆ ಹೋಗ್ಬೇಕಾಯ್ತು ಎಲ್ಲರೂ. CM ಕರ್ ಹೋಗ್ಬೇಕು, CM ಕರ್ ಹೋಗಬೇಕು, ಹೋಗಿದ್ದಾರೆ ಅಷ್ಟೇ. ಕರೆದಿದ್ರು ಗೊತ್ತಿದ್ದು, ನನಗೆ ಹೇಳಿದ್ರು ಅವರು ಈಗ ಹೋಗಿ ಕರಿತಿದ್ದಾರಂತ, ಹೋಗಿ ಬನ್ನಿ ಅಂತ ಹೇಳಿದ್ದೀವಿ. ಭಾಳ ಜನ ಶಾಸಕರು ಹೋಗಿದ್ದಾರೆ, ಬೆಳಗಾವಿ ಶಾಸಕರು. ನನಗೆ ಗೊತ್ತಿದ್ದ ನಮ್ಮವರು ಪಾಟೀಲ್ ಅವ್ರು ಹೋಗಿದ್ದಾರೆ. ನನಗೆ ಹಿಂಗೆ ಹೋಗ್ತಾ ಇದೆ ಅಂತ ಹೇಳಿದರು. ಸೊ ಹೋಗ್ಲಿಕ್ಕೆ ಹೋಗಂತ ಹೇಳಿದೆ, ಯಾಕಂದ್ರೆ CM ಕರಿತಿದ್ದಾರಂತ ಹೋಗಂತ ಹೇಳಿದೆ ಅಷ್ಟೇ. ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸಂಘಟನೆಗಳ ಹೋರಾಟ ಬೇರೆ, ಯಾಕಂದ್ರೆ ಇಂಟರ್ನಲ್ ಶಾಸಕರು ಹೈಕಮಾಂಡ್ ಬೇರೆ, ಅದಕ್ಕೂ ಸಂಬಂಧ ಇರಲ್ಲ. CM ಇದ್ರು ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ ತೆರೆಮರೆಯಲ್ಲಿ. ಸತೀಶ್ ಜಾರಕಿಹೊಳಿ ಇಲ್ಲದೆ ಯಾರು CM ಆಗಿ ಸಾಧ್ಯತೆ ಅಂತ ಇಲ್ಲ, ಹಂಗೇನಿಲ್ಲ. ನಮ್ಮ ಪಾರ್ಟಿ ಎಲ್ಲರೂ, ನಾವು ಇಂಡಿವಿಜುವಲ್ ಒಬ್ಬರೇ. ಪಾರ್ಟಿ ಡಿಸಿಷನ್ ಅಂತಿಮ, ಎಲ್ಲರೂ ಪಾಲಿಸಲೇಬೇಕು. ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ. ನಾವು ಒಟ್ಟು ಕಾಂಗ್ರೆಸ್ಸಿನ ಹೈಕಮಾಂಡ್ ಹೇಳ್ದಂಗೆ ಎಲ್ಲರೂ ಕೇಳಲೇಬೇಕಾಗುತ್ತೆ, ಕೇಳ್ತೀವಿ ಅಷ್ಟೇ. ಈ ಗೊಂದಲಗಳಿಗೆ ಅಂತ್ಯ ಯಾವಾಗ ಸಿಗ್ಬೋದು? ಎಲ್ಲ ಗೊಂದಲಗಳಿಗೆ ಅಂತ್ಯ ಹೇಳಿದಾರೆ ಖರ್ಗೆಜಿ ಅವ್ರು ಹೇಳ್ಯಾರ, ನಾವು ಡೆಲ್ಲಿಗೆ ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ. ಇಲ್ಲ ಈಗ ಹೇಳಿದಾರೆ ಖರ್ಗೆ ಅವ್ರ ಮನೆ ಬೆಂಗಳೂರಲ್ಲಿ, ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಮಾಡ್ತೀವಿ ಅಂತ. ಸ್ವಲ್ಪ ಕಾದು ನೋಡೋಣ. ಈ ರಾಜಕೀಯ ಬೆಳವಣಿಗೆಯಲ್ಲಿ ಸತೀಶ್ ಜಾರಕಿಹೊಳಿ ಕಿಂಗ್ ಮೇಕರ್ ಆಗ್ತಾರೆ ಆ ರೀತಿ ಇಲ್ಲ ಭಾಳ ಕೂಲ್ ಆಗಿದ್ರು ಸರ್. ಜಾರಕಿಹೊಳಿ ನಿನ್ನೆ ಒಂದು ಆರೋಪ ಮಾಡಿದ್ರು ಸರ್. ಏನಂದ್ರೆ ಹುಕ್ಕೇರಿ ತಹಸೀಲ್ದಾರ್ ಒಬ್ರು ಈ ವಾಲ್ಮೀಕಿ ಬೇಡ ಸಮುದಾಯ ಎಷ್ಟಿಗೆ ಬರಲ್ಲ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್. ಅದು ಗೊತ್ತಿಲ್ಲ, ನೋಡೋಣ. ನಾನು ಕೇಳಿದ್ದೀನಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಯಾವ ಆಧಾರ ಮೇಲೆ ಕೊಟ್ಟ ನನಗೆ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.